ಕೇವಲ 19,000ದಿಂದನೇ ಈ ದೋಟಿಗಳು ಶುರು ಆಗ್ತವೆ. ಮರ ತಂಡಿಯಾಗಿ ಮರದಿಂದ ಜಾರಿ ಕೆಳಗೆ ಬೀಳ್ಬೋದು ಅಂತ ಯಾವುದು ಸಮಸ್ಯೆಗಳಾಗಬಾರ್ದು ಅಂದ್ರೆ ಈ ತರ ದೋಟಿ ಬಳಸಿ ಸ್ಪ್ರೇ ಮಾಡ್ತಾರೆ. ಕೂಡ ಒಂದು ಪಾಯಿಂಟ್ ಕೂಡ ಶೇಕ್ ಆಗಲ್ಲ. ನೀವು 80 ಅಡಿ ಎತ್ತಿದ್ರು ಕೂಡ ಅದೇ ಸ್ಟೇಬಿಲಿಟಿ ಇರ್ತದೆ. ನಾವು ಇಲ್ಲೊಂದು ಕಿಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಈ ಕಿಟ್ ಅನ್ನ ಜಸ್ಟ್ ನೀವು ಇದನ್ನ ಹಿಡ್ಕೊಂಡ್ರೆ ಸಾಕು, ಈ ದೋಟಿಯನ್ನ ಬ್ಯಾಲೆನ್ಸ್ ಮಾಡಬಹುದು. ಔಷಧಿ ಕೂಡ ಜಾಸ್ತಿ ವೇಸ್ಟ್ ಆಗಲ್ಲ. ಮತ್ತೆ ಸ್ಪ್ರೇ ಮಾಡ್ಲಿಕ್ಕೆಲ್ಲ ಬಹಳ ಚೆನ್ನಾಗುತ್ತೆ. ಕುಯ್ಯೋ ಕೆಲಸ ಕೂಡ ಬಹಳ ಸುಲಭದಲ್ಲಿ ಮಾಡೋಕ್ಕಾಗ್ತದೆ. ನಾನು 4 ವರ್ಷದಿಂದ ಮಾಡ್ತಾ ಇದ್ದೇನೆ, ನನಗೆ ಬಹಳ ಖುಷಿ. ನೀವು 30 ಅಡಿ 40 ಅಡಿ 60 ಅಡಿ 70 ಅಡಿ 80 ಅಡಿವರೆಗೂ ದೋಟಿಗಳನ್ನ ತಗೋಬಹುದು. ಈ ದೋಟಿಗಳು ಹೆಚ್ಚು ಬಾಳಿಕೆ ಬರ್ತದೆ ಮತ್ತೆ ಭಾರ ಇಲ್ಲ. ನಮ್ಮ ದೋಟಿ ಪಾಯಿಂಟ್ ಅಲ್ಲಿ ಸಿಗುವಂತ ದೋಟಿಗಳು ಯಾವ್ಯಾವ ತರ ಇದೆ, ದೋಟಿಯ ಸ್ಪೆಷಾಲಿಟಿ ಏನು ಅನ್ನೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಯ್ ಹಲೋ ನಮಸ್ಕಾರ, ನಾನು ಮೋಹನ್ ನೆನಾರ್ಪುರ. ನಾವೀಗಿರೋದು ದೋಟಿ ಪಾಯಿಂಟಲ್ಲಿ. ಈ ದೋಟಿಯನ್ನು ಯಾಕೆ ಬಳಸಬೇಕು, ದೋಟಿ ಬಳಸೋದ್ರಿಂದ ಏನು ಲಾಭ, ಎಲ್ಲಿ ನಾವು ದೋಟಿಯನ್ನು ಖರೀದಿಸಿದ್ರೆ ನಿಮಗೆ ಹೆಚ್ಚು ಲಾಭ, ಜೊತೆಗೆ ಈ ದೋಟಿಗೆ ಏನೇನು ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ, ಈ ದೋಟಿಯನ್ನು ಬಳಸೋದ್ರಿಂದ ರೈತರಿಗೆ ಏನೆಲ್ಲ ಲಾಭ, ಆ ಬಗ್ಗೆ ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ರೈತರೆ, ನಿಮಗೆ ದೋಟಿ ಅಂದರೆ ಏನಾದ್ರು ಸಣ್ಣ ಕನ್ಫ್ಯೂಷನ್ ಇದ್ರೆ ಒಂಚೂರು ಕ್ಲಾರಿಟಿ ಕೊಡ್ತೀನಿ ಕೇಳಿ. ಕೆಲವು ಕಡೆ ರೋಟಿ ಅಂತಾರೆ, ದೋತಿ ಅಂತಾರೆ, ಇನ್ನು ಕೆಲವು ಕಡೆ ದೋಂಟಿ ಅಂತಾರೆ. ಬಟ್ ಇದೆಲ್ಲದೂ ಕೂಡ ಇದೇ ದೋಟಿಗೆ ಹೇಳುವಂಥ ಪದಗಳಾಗಿದೆ. ಈ ದೋಟಿಯನ್ನು ನೀವು ದೋಟಿ ಪಾಯಿಂಟಲ್ಲಿ ಖರೀದಿಸೋದ್ರಿಂದ ಏನು ಲಾಭ ಗೊತ್ತಾ? ಮಾರ್ಕೆಟಲ್ಲಿ ಎಲ್ಲರಿಗಿಂತ ಅತ್ಯಂತ ಹೆಚ್ಚು ರಿಯಾಯಿತಿ ಮತ್ತು ಕಡಿಮೆ ಬೆಲೆಯಿಂದನೇ ಕೇವಲ 19,000ದಿಂದನೇ ಈ ದೋಟಿಗಳು ಶುರು ಆಗ್ತವೆ. ನೀವು 30 ಅಡಿ 40 ಅಡಿ 60 ಅಡಿ 70 ಅಡಿ 80 ಅಡಿವರೆಗೂ ದೋಟಿಗಳನ್ನು ತಗೋಬಹುದು. ಎರಡನೇದಾಗಿ ಪ್ರತಿ ದೋಟಿಗೂ ಕೂಡ ಒಳ್ಳೆ ಆಫರ್ ಕೂಡ ಇರ್ತದೆ. ನಿಮಗೆ 1,000ದಿಂದ 10,000ದವರೆಗೂ ಲ್ಯಾಟ್ರಿ ಥರ ಹೊಡೆಯುವಂಥ ಒಂದು ಕೂಪನನ್ನು ಕೊಡ್ತಾರೆ. ಜಸ್ಟ್ ಅದನ್ನ ಸ್ಕ್ರ್ಯಾಚ್ ಮಾಡಿದ್ರೆ ಈ ಸ್ಕ್ರ್ಯಾಚ್ ಕಾರ್ಡಲ್ಲಿ ನಿಮಗೆ ಸಿಗಬೇಕಾದಂಥ, ನಿಮಗೆ ದಕ್ಕಬೇಕಾದಂಥ ಸ್ಕ್ರ್ಯಾಚ್ ಕಾರ್ಡ್ನ ಅಮೌಂಟ್ ನಿಮಗೆ ಸಿಗ್ತದೆ. ಅದನ್ನು ಕಡಿತ ಮಾಡಿಯೇ ಬೇಕಾದರೂ ನೀವು ಪೇಮೆಂಟ್ನ ಮಾಡಿ ಈ ದೋಟಿಯನ್ನು ಖರೀದಿಸಬಹುದಾಗಿದೆ. ನಮ್ಮ ಹತ್ರ ಸಿಗುವಂಥ ಈ ದೋಟಿಗಳು ಪ್ಯೂರ್ ಕಾರ್ಬನ್ ಫೈಬರ್ ದೋಟಿಗಳು. ನಿಮಗೆ ಕೆಲವು ಕಡೆ ಇದೆ 5,000 6,000ಕ್ಕೆಲ್ಲ ಸಿಗುತ್ತಲ್ಲ, ಯಾಕೆ 70,000 80,000 ಈ ಥರ ಅಂತ ಹೇಳಿ. ಬಟ್ ಆದರೆ ನಮ್ಮ ಹತ್ರ 2,000ಕ್ಕೂ ಸಿಗುತ್ತೆ. ಅದು ಅಲ್ಯೂಮಿನಿಯಂ ದೋಟಿಗಳು. ಈ ದೋಟಿಗಳು ಹೆಚ್ಚು ಬಾಳಿಕೆ ಬರ್ತದೆ ಮತ್ತು ಭಾರ ಇಲ್ಲ. ನೀವು ಮೇಲೆ 80 ಅಡಿ ಹೈಟ್ ಎತ್ತಿದಾಗ ಇಲ್ಲಿ ಸಿಕ್ಕಾಪಟ್ಟೆ ಕೈಯಲ್ಲಿ ಭಾರ ಇದ್ದರೆ ಬ್ಯಾಲೆನ್ಸ್ ಮಾಡೋಕ್ಕೆ ಆಗಲ್ಲ. ನಮ್ಮ ಹತ್ರ ಸಿಗುವಂಥ ಅಥವಾ ಈ ದೋಟಿ ಪಾಯಿಂಟಲ್ಲಿ ಸಿಗುವಂಥ ದೋಟಿಗಳಲ್ಲಿ 2 ವಿಧ ಇದೆ. ಕೆಲವರು ಏನು ಅಂದ್ಕೊಳ್ತಾರೆ, ಸರ್ ನನಗೆ 1 ವರ್ಷ ಬಂದರೆ ಸಾಕು, ಆ 1 ವರ್ಷದಲ್ಲಿ ಎಲ್ಲವನ್ನು ದುಡ್ಕೊಳ್ತೀನಿ ಅಂತೇಳಿ ಕಡಿಮೆ ಪ್ರೈಸಿಂದ ರೆಫರ್ ಮಾಡ್ತಾರೆ. ಬಟ್ ಇನ್ನು ಕೆಲವರು ಏನಿರ್ತಾರೆ, ಸರ್ ನಾನು ವರ್ಷಕ್ಕೆ ಇಷ್ಟೇ ಕೆಲಸ ಮಾಡೋದು, ಬಟ್ ದೀರ್ಘಕಾಲ ನನಗೆ ಬಾಳಿಕೆ ಬೇಕು ಅಂತೇಳಿ ಸ್ವಲ್ಪ ಕಾಸ್ಟ್ಲಿ ಇದ್ರೂ ಪರವಾಗಿಲ್ಲ ಸರ್ ಅಂತ ಹೇಳಿದೆ. ಅಂದರೆ ಪ್ರೀಮಿಯಂ ಆ್ಯಂಡ್ ಪ್ರೀಮಿಯರ್ ಪ್ಲಸ್ ಆ ರೀತಿಯಲ್ಲಿ 2 ಮಾದರಿಯ ದೋಟಿಗಳು ಕೂಡ ಈ ದೋಟಿ ಪಾಯಿಂಟಲ್ಲಿ ಸಿಗ್ತಾ ಇದ್ದಾವೆ. ಇದೆಯಲ್ಲ, ಈ ಯೆಲ್ಲೋ ಕಲರ್ ಏನಿದೆಯಲ್ಲ, ಇದು ಸ್ವಲ್ಪ ಕಡಿಮೆ ಹಣ ಮತ್ತು ಇದಕ್ಕಿಂತನೂ ಈ ಗ್ರೀನ್ಗಿಂತನೂ ಸ್ವಲ್ಪ ಕಡಿಮೆ ಕ್ವಾಲಿಟಿ. ಯಾಕಂತಂದರೆ ಇದೊಂದು 60 ಅಡಿ ಹೋದರೂ ಕೂಡ ಸ್ವಲ್ಪ ಶೇಕ್ ಆಗುವ, ಬ್ಯಾಲೆನ್ಸ್ ಆಗದೆ ಇರುವಂಥ ಸಾಧ್ಯತೆ ಇದೆ. ಬಟ್ ಇದು ಹಾಗಲ್ಲ, ಪಕ್ಕಾ ನಿಮಗೆ ಬ್ಯಾಲೆನ್ಸ್ಡು. ಯಾವುದೇ ಕಾರಣಕ್ಕೂ ಕೂಡ ಒಂದು ಪಾಯಿಂಟ್ ಕೂಡ ಶೇಕ್ ಆಗಲ್ಲ. ನೀವು 80 ಅಡಿ ಎತ್ತಿದ್ರೂ ಕೂಡ ಅದೇ ಸ್ಟೇಬಿಲಿಟಿ ಇರ್ತದೆ. ಇದಕ್ಕೆ ಆ್ಯಂಟಿ ಶೇಕ್ ಅಂತಲೇ ಕೂಡ ಟೆಕ್ನಾಲಜಿಯಿಂದ ಮಾಡಲಾಗಿದೆ. ಇವೆರಡು ಕಾರ್ಬನ್ ಫೈಬರೇ, ಬಟ್ ಆದರೂ ಕೂಡ ಇದು ಪ್ರೀಮಿಯಂ ಪ್ಲಸ್ ಏನಿದೆಯಲ್ಲ, ತುಂಬ ಅತ್ಯಂತ ಹೆಚ್ಚು ಕೆಲಸ ಮಾಡ್ಬೋದು, ಕಡಿಮೆ ಆಯಾಸ ಆಗುತ್ತೆ. ನೀವು 80 ಅಡಿ ದೋಟಿಯನ್ನು ಬಳಸಿ ಕೊನೆ ಕುಯ್ಬೇಕಾದ್ರೆ ಆ ಕಡೆ ಈ ಕಡೆ ವಾಲಾಡುವಂಥ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ಕೆಲಸ ಬೇಗ ಕೂಡ ಆಗುತ್ತೆ, ಆಯಾಸ ಕೂಡ ಕಡಿಮೆ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡುವಂಥ ಕೊನೆಗಾರರಿಗೆ ಗೊತ್ತಿರುತ್ತೆ ಅದ್ರ ನೋವು ಹೇಗೆ ಅಂತ. ಅಂಥವ್ರಿಗೋಸ್ಕರನೇ ಇರುವಂಥದ್ದು ಈ ಪ್ರೀಮಿಯಂ ಪ್ಲಸ್ ಆ್ಯಂಟಿ ಶೇಕಿಂಗ್ ಟೆಕ್ನಾಲಜಿಯ ಕಾರ್ಬನ್ ಫೈಬರ್ ದೋಟಿಗಳು. ಇದೇನು ಗೊತ್ತಾ, ಸ್ಪ್ರೇ ಕಿಟ್ ಅಂತ ಹೇಳಿ. ಮುಂಗಾರು ಆರಂಭ ಆಯಿತು, ಎಲ್ಲ ಅಡಿಕೆಗಳಿಗೂ ಸ್ಪ್ರೇ ಮಾಡಲೇಬೇಕು. ಮಳೆ ಹಿಡಿದ್ಬಿಟ್ಟಿದೆ, ಜಿಟಿ ಬರ್ತಾ ಇದೆ, ಎಲ್ಲೋ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟಿದೆ. ಆ ಟೈಮಲ್ಲಿ ನಾವು ಸ್ಪ್ರೇ ಮಾಡ್ಕೋಬೇಕು ಅಂತಂದರೆ ಬೇರೆ ಮರ ಹತ್ತೋರು ಸಿಗದೆ ಇರ್ಬೋದು, ಅಥವಾ ಮರ ಜಾರ್ತಾ ಇರ್ಬೋದು, ಅಥವಾ ಮರ ತಂಡಿಯಾಗಿ ಮರದಿಂದ ಜಾರಿ ಕೆಳಗೆ ಬೀಳ್ಬೋದು ಅಂತ ಯಾವುದು ಸಮಸ್ಯೆಗಳಾಗಬಾರ್ದು ಅಂದರೆ ಈ ಥರ ದೋಟಿ ಬಳಸಿ ಸ್ಪ್ರೇ ಮಾಡ್ತಾರೆ. ಎಲ್ಲ ರೈತರು ಕೂಡ ಈ ಥರ ದೋಟಿ ಬಳಸಿ ಸ್ಪ್ರೇ ಮಾಡೋದ್ರಿಂದ ಯಾವುದೇ ಕೂಡ ಪ್ರಾಣಹಾನಿ ಕೂಡ ಆಗಲ್ಲ. ಅಲ್ಲದೆ ನಾವು ಇಲ್ಲೊಂದು ಕಿಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಕಿಟ್ಟನ್ನು ಜಸ್ಟ್ ನೀವು ಇದನ್ನೇ ಹಿಡ್ಕೊಂಡ್ರೆ ಸಾಕು, ಈ ದೋಟಿಯನ್ನು ಬ್ಯಾಲೆನ್ಸ್ ಮಾಡ್ಬೋದು. ಎಷ್ಟು ಬೇಕಾದರೂ ಒಂದು 40 ಡಿಗ್ರಿ ವರ್ಗು ಬಗ್ಗಿಸ್ಬೋದು ಮತ್ತು ಸ್ಟ್ರೈಟ್ ಮಾಡ್ಕೋಬೋದು. ಇದೇ ಇದರಲ್ಲೇ ಪಕ್ಕದಕ್ಕೂ ಕೂಡ ಹೊಡಿಬೋದು. ಈ ಥರ ಮಾಡೋದ್ರಿಂದ ಔಷಧಿ ಜಾಸ್ತಿಯಾಗಿ ವೇಸ್ಟ್ ಆಗಲ್ಲ. ಮರದಿಂದ ಮರಕ್ಕೆ ತೊಗೊಂಡು ಹೋಗಬೇಕಾದ್ರೆ ನಿಮಗೆ ಬರೀ ದೋಟಿ ಆದರೆ ಎತ್ಕೊಂಡು ಹೋಗಬೇಕು. ಇದಿತ್ತು ಅಂದರೆ ಇಲ್ಲಿಂದನೇ ಬಗ್ಸಿ ಅದನ್ನ ಹ್ಯಾಂಡಲ್ ಮಾಡ್ಬೋದು. ಆಗ ಔಷಧಿ ಕೂಡ ಜಾಸ್ತಿ ವೇಸ್ಟ್ ಆಗಲ್ಲ. ಜೊತೆಗೆ ಇಂಥ ದೋಟಿ ಮತ್ತು ಇಂಥ ಸ್ಪ್ರೇ ಕಿಟ್ನ ಬಳಸಿ ನಮ್ಮ ರೈತರು ಯಶಸ್ಸನ್ನು ಕಂಡಿದ್ದಾರೆ. ಆ ರೈತರು ಮಾತಾಡಿದ್ದಾರೆ, ಕೇಳ್ಕೊಬನ್ನಿ ನೀವೇ. 4 ವರ್ಷದಿಂದ ನಾವು ಇದರಲ್ಲೇ ಮಾಡ್ತಾ ಇರೋದು. ಸ್ಪ್ರೇ ಮತ್ತು ಕೊನೆ ಕೊಯ್ಯೋದು ಕೂಡ ನಾವು ಇದರಲ್ಲೇ ಮಾಡ್ತಾ ಇರೋದು. ಸ್ಪ್ರೇ ಬಗ್ಗೆ ಹೇಳೋದಾದರೆ ಕೆಮಿಕಲ್ ತುಂಬ ಸೇವ್ ಆಗ್ತದೆ. ಇದರಲ್ಲಿ ಕಮ್ಮಿ ಪ್ರೆಷರ್ ಕೊಟ್ಕೊಂಡು ನಾವು ಮೇಲೆ ಹೋಗಿ ಕೊನೆಗಳಿಗೆ ಸ್ಟ್ರೈಟ್ ಕೊಡ್ತಾ ಇರೋದ್ರಿಂದ ವೇಸ್ಟೇಜ್ ಭಾಳ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಮಳೆಗಾಲದಲ್ಲಿ ಜಾರಿದ್ರೂ ಕೂಡ ಕೆಳಗೆ ನಿಂತು ಮಾಡೋದ್ರಿಂದ ಆ ರಿಸ್ಕ್ ಒಂದು ಇರೋದೇ ಇಲ್ಲ, ಜೀವ ಭಯ ಇರೋದೇ ಇಲ್ಲ. ಮತ್ತು ನಿಮಗೆ ಭಾಳ ಸುಲಭದಲ್ಲಿ ನೀವು ಈಗ ಪಕ್ಕ ಸ್ಪ್ರೇ ಮಾಡುವಾಗ ಸುತ್ತಮುತ್ತ ಒಂದು 10-15 ಇದು ಮರಗಳನ್ನು ಇಟ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡ್ರೆ
ಹೈಟನ್ನು ಭಾಳ ಸುಲಭವಾಗಿ ಅಡ್ಜಸ್ಟ್ ಮಾಡೋಕ್ಕಾಗ್ತದೆ ಇದರಲ್ಲಿ ಬೇಕಾದರೆ. ಭಾಳ ಚೆನ್ನಾಗಾಗುತ್ತೆ, ಸ್ಪ್ರೇ ಮಾಡಲಿಕ್ಕೆಲ್ಲ ಭಾಳ ಚೆನ್ನಾಗಾಗುತ್ತೆ. ಆಮೇಲೆ ಅಡಿಕೆ ಕುಯ್ಯೋದಾಗಲಿ, ಇದಕ್ಕೆ ಮೇಲ್ಗಡೆ ಕತ್ತಿ ಸಿಕ್ಕಿಸ್ಕೊಂಡು ಕುಯ್ಯೋ ಕೆಲಸ ಕೂಡ ಭಾಳ ಸುಲಭದಲ್ಲಿ ಮಾಡೋಕ್ಕಾಗ್ತದೆ. ಮರಕ್ಕೆ ಅಪರೂಪ ಭಾಳ ಎತ್ತರ ಮರ ಇದ್ದರೆ ಒಂದು 20 ಅಡಿ ಮೇಲೆ ಹೋಗಿ ಕೂತು ಕುಯ್ಯೋಕ್ಕೆ ಸುಲಭ ಆಗ್ತದೆ. ಅದನ್ನು ಭಾಳ ಸುಲಭವಾಗಿ ಮಾಡ್ತಾರೆ ಜನಗಳು. ಎತ್ಕೊಂಡು ಹೋಗ್ಲಿಕ್ಕೆಲ್ಲ ಭಾರ ಭಾರ ಇರೋದಿಲ್ಲ, ಭಾರ ಇಲ್ಲ. ಏನು ಹೌದೌದು, ಅವರು ಒಂದು ಸಲ ಅಭ್ಯಾಸ ಆದಮೇಲೆ ಅವರು ಕೂಡ ಭಾಳ ಸುಲಭದಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ನಾನು 4 ವರ್ಷದಿಂದ ಮಾಡ್ತಾ ಇದ್ದೇನೆ, ನನಗೆ ಭಾಳ ಖುಷಿ ಇದೆ. ನೋಡಿದ್ರಲ್ಲ, ಅವರು ನಮ್ಮ ದೋಟಿ ಪಾಯಿಂಟ್ನ ದೋಟಿಗಳನ್ನು ಬಳಸಿ ಅವರ ಕೃಷಿ ಬದುಕನ್ನು ಹೇಗೆ ಈಸಿ ಮಾಡ್ಕೊಂಡಿದ್ದಾರೆ, ಸ್ಪ್ರೇ ಮಾಡೋ ಮೆಥಡನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು. ಈ ದೋಟಿ ಎಷ್ಟು ಈಸಿ ಮೇಂಟೆನೆನ್ಸ್ ಅಂತಂದರೆ, ನಿಮಗೆ ಮೇಂಟೆನೆನ್ಸೇ ಇಲ್ಲ. ಒಂದು ಸಲ ಸ್ಪ್ರೇ ಮಾಡಿದ್ಮೇಲೆ ಎಲ್ಲ ಪೋಲನ್ನು ಬಿಚ್ಚಿ ನೀಟಾಗಿ ಒರೆಸಿ, ಅದರೊಳಗಡೆ ಔಷಧಿ ಹೋಗಿದೆ ಅಂತ ನೋಡಿ ನೀಟಾಗಿ ಒರೆಸಿ ಒಂದು ಸಲ ಇಟ್ಕೊಬಿಟ್ರೆ ಮುಂದಿನ ವರ್ಷ ನೀವು ಯಾವ ಟೈಮಲ್ಲಿ ಓಪನ್ ಮಾಡಿದ್ರು ರೆಡಿ ಇರುತ್ತೆ. ಹಾಗೂ ಯಾವುದಾದ್ರು ಪೋಲ್ಗಳು ಜಾಮ್ ಆಗಿದೆ, ಲಾಕ್ಗಳು ಕಟ್ ಆಗಿದೆ ಅಂತಂದರೆ ನೀವು ನೇರವಾಗಿ ವಿಸಿಟ್ ಮಾಡಿ ನಮ್ಮ ದೋಟಿ ಪಾಯಿಂಟಿಗೆ. ನಿಮ್ಮ ಹತ್ರ ಇರುವ ಯಾವುದೇ ದೋಟಿ ಆಗಿರಲಿ, ಆ ದೋಟಿಗೆ ಸರ್ವಿಸ್ ಮಾಡ್ಕೊಡ್ತೀವಿ, ಅದಕ್ಕೆ ಲಾಕ್ ಹಾಕ್ಕೊಡ್ತೀವಿ, ಅದರ ಪೋಲ್ನ ಸರಿ ಮಾಡ್ಕೊಡ್ತೀವಿ. ಜೊತೆಗೆ ನಿಮ್ಮ ಹತ್ರ ಇರುವ ಹಳೆ ಯಾವುದಾದ್ರೂ ದೋಟಿ ಇದ್ರೂ ಕೂಡ ಅದಕ್ಕೆ ಮೇಲ್ಗಡೆ ಈ ರೀತಿಯ ಸ್ಲೀವ್ ಹಾಕ್ಕೊಡ್ತೀವಿ. ಇದು 50% ಪವರ್ ಅಥವಾ ವಿದ್ಯುತ್ತಿಂದ ಪ್ರೊಟೆಕ್ಷನನ್ನು ಕೊಡ್ತದೆ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ದೋಟಿ ಪಾಯಿಂಟಲ್ಲಿ ನೀವು ಖರೀದಿಸುವ ಯಾವುದೇ ದೋಟಿಗಾದ್ರೂ ನಾವು ಉಚಿತವಾಗಿ ಈ ಸ್ಲೀವ್ನ ಅಡ್ಯಾಪ್ಟ್ ಮಾಡಿಕೊಡ್ತೀವಿ. ಜೊತೆಗೆ ಒಂದು ಪಾಯಿಂಟ್ ನಿಮಗೆ ಯಾವ ಸೈಜಿಂದ ಬೇಕಾದರೂ ಒಂದು ಲಾಕನ್ನು ಕೂಡ ಉಚಿತವಾಗಿ ಕೊಡ್ತೀವಿ. ಈ ದೋಟಿ ಪಾಯಿಂಟ್ನ ಮತ್ತೊಂದು ವಿಶೇಷ ಏನು ಗೊತ್ತಾ, ನಿಮ್ಮೂರಲ್ಲಿ ನೀವೇ ಈ ದೋಟಿಗಳನ್ನು ಮಾರುವ ಫ್ರಾಂಚೈಸಿಯನ್ನು ತಗೋಬೋದು. ನೀವು ಯಾವುದೋ ಅಂಗಡಿ ಮಾಡ್ಕೋಬೇಕು, ಯಾವುದೋ ಸ್ಟಾಲ್ ಹಾಕೋಬೇಕು ಅನ್ನೋದೇನಿಲ್ಲ. ನಿಮ್ಮ ಮನೆಯಲ್ಲೇ ಇದನ್ನ ಇಟ್ಕೋಬೋದು. ಬೇಕಾದವರಿಗೆ, ನಿಮ್ಮ ಸಮೀಪದವರಿಗೆ ಈ ದೋಟಿಯನ್ನು ತೊಗೊಂಡೋಗಿ ಡೆಮೋ ಕೊಟ್ಟು ಅವರಿಗೆ ಸೇಲ್ ಮಾಡ್ಬೋದು. ಇದರಿಂದ ನಿಮಗೆ ಉದ್ಯೋಗ ಆಗುತ್ತೆ, ಕಮಿಷನ್ ಸಿಗುತ್ತೆ, ನಿಮಗೂ ಒಂದು ಕೆಲಸ ಸಿಗುತ್ತೆ, ಅಕ್ಕಪಕ್ಕದ ರೈತರಿಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ. ಅಥವಾ ನೀವು ಈಗಾಗಲೇ ಯಾವುದಾದ್ರು ಸಕ್ಸಸ್ಫುಲ್ ಬಿಸ್ನೆಸ್ ನಡೆಸ್ತಾ ಇದ್ರೆ, ಹಾರ್ಡ್ವೇರ್ ಅಥವಾ ಕೃಷಿ ಯಂತ್ರೋಪಕರಣಗಳನ್ನು ಏನಾದ್ರು ವ್ಯಾಪಾರ ಮಾಡ್ತಾ ಇದ್ರೆ ಈ ದೋಟಿಯನ್ನು ಕೂಡ ನೀವು ಸೇಲ್ ಮಾಡ್ಬೋದು. ಆ ಮೂಲಕ ನಿಮ್ಮ ಬಿಸ್ನೆಸ್ಸನ್ನು ಅತ್ಯಂತ ಹೆಚ್ಚು ಮಾಡ್ಕೋಬಹುದು. ನಿಮಗೆ ಬೇಕಾದಂಥ ಟ್ರೈನಿಂಗು ಅಥವಾ ಮಾರ್ಕೆಟಿಂಗು ಎಲ್ಲವನ್ನು ಕೂಡ ದೋಟಿ ಪಾಯಿಂಟೇ ನಿಭಾಯಿಸುತ್ತೆ. ರೈತರೆ, ಈ ದೋಟಿ ಪಾಯಿಂಟಲ್ಲಿ ಬರೀ ದೋಟಿ ಸಿಗೋದಲ್ಲ, ಅದಕ್ಕೆ ಬೇಕಾದಂಥ ಎಲ್ಲ ಸ್ಪೇರ್ ಪಾರ್ಟ್ಸ್ಗಳು ಸಿಗ್ತದೆ ಅಂತ ಆಗಿನಿಂದನೂ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಯಾವ್ಯಾವ ಸಿಗ್ತದೆ ಅಂತ ನಾನು ಒಂದ್ಸಲ ತೋರಿಸ್ಬಿಡ್ತೀನಿ ನೋಡಿ. ಇದು ಸ್ಪ್ರೇ ಕಿಟ್ಗೆ ಬಳಸುವಂಥದ್ದು. ಇದು ಜಸ್ಟ್ ನೀವು ದೋಟಿಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದು. ಇದು ದೋಟಿಯ ಅಡಿಗಡೆ ಹೀಗೆ ಹಾಕಿ ಲಾಕ್ ಮಾಡೋದ್ರಿಂದ ದೋಟಿ ಆ ಕಡೆ ಈ ಕಡೆ ನೆಲದಿಂದ ಜಾರದೇ ಇರೋ ಥರ ಇರೋಕ್ಕೆ. ಜೊತೆಗೆ ಲಾಕ್ಗಳು, ನಿಮ್ಗೆ ಯಾವುದೇ ಲಾಕ್ ಬೇಕೋ ಅಥವಾ ಜಸ್ಟು ಮೇಲ್ಗಡೆ ಟ್ಯಾಪ್ ಬೇಕು ಅಂತಂದ್ರೂ ಸಿಗುತ್ತೆ. ಸಿಂಗಲ್ ಲಾಕು, ಡಬಲ್ ಲಾಕು, ಎಲ್ಲ ಥರದ ಲಾಕು ಸಿಗುತ್ತೆ. ಅಥವಾ ನೀವು ಫ್ರೀ ಟೈಮಲ್ಲಿ ಮರದ ಕಸಿ ಮಾಡಬೇಕು ಅಥವಾ ಹೆಡ್ಲು ಕುಯ್ಬೇಕು ಅಥವಾ ಇನ್ನೇನೋ ಕಟ್ ಮಾಡಬೇಕಂದ್ರೂ ಕೂಡ ಗರ್ಗಾಸ ಥರದ್ದು ಇದು ಬಳಸ್ಬೋದು. ಆ್ಯಸ್ ಯೂಶುವಲ್ ಅಲ್ಯೂಮಿನಿಯಂ ಪೋಲು ಮತ್ತು ಫೈಬರ್ ಕಾರ್ಬನ್ ಮೆಟೀರಿಯಲ್ದೇ ಪೋಲ್ ಕೂಡ ಸಿಗುತ್ತೆ. ಇದರಲ್ಲೊಂದು ಹೋಲ್ ಕೂಡ ಇರುತ್ತೆ. ಇದಕ್ಕೆ ಕತ್ತಿಯನ್ನು ಕಟ್ಕೋಬೋದು ನೀವು, ಅಂಥ ಆಪ್ಷನ್ ಕೂಡ ಇದರೊಳಗೇನೆ ಇದೆ. ಈ ನಮ್ಮ ತುಮಕೂರು, ಶಿರಾ ಅಥವಾ ಕುಣಿಗಲ್ ಈ ಭಾಗದಲ್ಲಿ ಬಳಸ್ತಾರೆ ತೆಂಗಿನಕಾಯಿ ಕಟ್ ಮಾಡೋಕ್ಕೆ ದೊಡ್ಡ ಕುಡ್ಲು. ಇದನ್ನು ಕುಡ್ಲು ಆ ಥರ ಕತ್ತಿ ಏನು ಬೇಕಾದ್ರೂ ಹೇಳ್ಬೋದು. ಇದು ಒಳ್ಳೆ ಶಾರ್ಪ್ ಇದೆ ಮತ್ತು ಒಳ್ಳೆ ನಾಟಿ ಸ್ಟೈಲ್ನ ಕುಲ್ಮೆಯಲ್ಲೇ ಮಾಡಿಸಿರುವಂಥ ಕತ್ತಿ ಇದು. ಜೊತೆಗೆ ನೀವು ಸ್ಪ್ರೇ ಮಾಡೋದಾದರೆ ಸ್ಪ್ರೇಗೆ ಬೇಕಾದಂಥ ಕೇಬಲ್ ನಿಮಗೆ ಎಷ್ಟು MM ಬೇಕಾದರೂ ಇಲ್ಲೇ ಕೂಡ ಸಿಗ್ತದೆ, ಎಷ್ಟು ಉದ್ದದ್ದು ಬೇಕಾದ್ರೂ ಸಿಗ್ತದೆ. ಮತ್ತೆ ಹೇಳ್ತಾ ಇದ್ದೀನಿ, ದೋಟಿ ಪಾಯಿಂಟ್ ದೋಟಿಗಳಿಗೆ ದಿ ಬೆಸ್ಟ್ ಯಾವುದಾದ್ರು ಚೂಸ್ ಇದ್ದರೆ ಅದು ದೋಟಿ ಪಾಯಿಂಟ್. ರೈತರೆ, ಇದಿಷ್ಟು ದೋಟಿ ಪಾಯಿಂಟ್ನ ದೋಟಿಗಳ ಬಗ್ಗೆ ಮಾಹಿತಿ. ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ಅಥವಾ ಇನ್ಯಾವುದೋ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೆಳಗಡೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಮಾತಾಡಿ ನಿಮಗೆ ಬೇಕಾದಂಥ ದೋಟಿಯನ್ನು ಬೈ ಮಾಡಿ. ಅಥವಾ ನೀವೇನಾದ್ರು ದೋಟಿ ಪಾಯಿಂಟ್ನ ನೇರವಾಗಿ ಭೇಟಿ ಮಾಡಬೇಕಂದ್ರೆ ತುಮಕೂರಿನ ಗುಬ್ಬಿಗೇಟ್ ಸರ್ಕಲ್ ರಿಂಗ್ ರೋಡಿಗೆ ಎಂಟ್ರಿ ಆಗ್ತಿದ್ದಂಗೆ ಬಲಗಡೆ ಸೈಡಲ್ಲೇ ನಮ್ಮ ಆಫೀಸ್ ಇದೆ, ದಯಮಾಡಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಬಾಯ್.